ಸಹಿಷ್ಣುತೆಯ ಮಿತಿ ಮತ್ತು ಲಾಜೋಳ ಹೊಸ ಬದುಕು ಎಂದಿನ ಕಥೆಯಲ್ಲಿ ಒಬ್ಬ ಹೆಣ್ಣುಮಗಳು ತನ್ನ ಕ್ರೂರಿ ಪತಿಯ ವಿರುದ್ಧ ಹೇಗೆ ಧ್ವನಿ ಎತ್ತಿದಳು ಮತ್ತು ತನ್ನ ಜೀವನವನ್ನು ಹೇಗೆ ಬದಲಾಯಿಸಿಕೊಂಡಳು ಎಂಬುದನ್ನು ತಿಳಿಯೋಣ. ಲಾಜೋ ತನ್ನ ಪತಿಯ ಜೇಬಿನಿಂದ ಹಣ ತೆಗೆದುಕೊಂಡು ವೈದ್ಯರ ಬಳಿ ತೋರಿಸಿಕೊಂಡು ಮನೆಗೆ ಬಂದಾಗ ರಾಜೇಶ್ವರ್ ಕೋಪದಿಂದ ಅವಳ ಮೇಲೆ ಮುಗಿಬಿದ್ದನು. ನನ್ನ ಹಣ ಕದಿಯಲು ನಿನಗೆ ಎಷ್ಟು ಧೈರ್ಯ ಎಂದು ಕಿರುಚಾಡಿದನು. ಲಾಜೋ ಶಾಂತವಾಗಿ, ಪತಿಯ ಹಣವನ್ನು ತೆಗೆದುಕೊಳ್ಳುವುದು ಕಳ್ಳತನವಲ್ಲ, ನನಗೆ ಅನಾರೋಗ್ಯವಿದ್ದ ಕಾರಣ ಅನಿವಾರ್ಯವಾಗಿ ತೆಗೆದುಕೊಂಡೆ, ಯಾವುದೇ ತಪ್ಪು ಕೆಲಸಕ್ಕಲ್ಲ ಎಂದಳು. ಇದನ್ನು ಕೇಳಿ ರಾಜೇಶ್ವರ್ ಮತ್ತಷ್ಟು ಕೆರಳಿ, ನೀನು ನಿನ್ನ ಹೊಟ್ಟೆನೋವಿನ ನಾಟಕವಾಡುತ್ತಿದ್ದೀಯಾ? ಒಂದು ಕಡೆ ಅಡುಗೆ ಮಾಡಿಲ್ಲ, ಇನ್ನೊಂದು ಕಡೆ ನನ್ನ ಹಣವನ್ನು ಹೀಗೆ ವ್ಯರ್ಥ ಮಾಡುತ್ತಿದ್ದೀಯಾ ಎಂದು ಬೈದನು. ಲಾಜೋ ಅಸಹಾಯಕತೆಯಿಂದ, ನನ್ನ ಜವಾಬ್ದಾರಿ ಹೊರಲು ಸಾಧ್ಯವಿಲ್ಲದಿದ್ದರೆ ನನ್ನನ್ನು ಏಕೆ ಮದುವೆಯಾದಿರಿ? ಹೆಂಡತಿಯೊಂದಿಗೆ ಯಾರಾದರೂ ಹೀಗೆ ವರ್ತಿಸುತ್ತಾರೆಯೇ ಎಂದು ಪ್ರಶ್ನಿಸಿದಳು. ರಾಜೇಶ್ವರ್ ಅಹಂಕಾರದಿಂದ, ನಾನೇನು ನಿನ್ನನ್ನು ಸುಮ್ಮನೆ ಕರೆತಂದಿಲ್ಲ, ನಿನ್ನ ಚಿಕ್ಕಪ್ಪನಿಗೆ 5,000 ರೂಪಾಯಿ ಕೊಟ್ಟಿದ್ದೇನೆ, ನಿನ್ನಂತವರನ್ನು ಹೇಗೆ ಹದ್ದುಬಸ್ತಿನಲ್ಲಿಡಬೇಕೆಂದು ನನಗೆ ಗೊತ್ತು. ನೀನೇನೂ ನನ್ನ ಮೊದಲ ಹೆಂಡತಿಯಲ್ಲ, ನಿನಗಿಂತ ಮೊದಲು ಇಬ್ಬರಿದ್ದರು, ಅವರು ಸತ್ತು ಹೋದರು. ನಿನಗೆ ಬಂದಿರುವುದು ಬರೀ ಹೊಟ್ಟಿನೋವು, ಕ್ಯಾನ್ಸರ್ ಅಲ್ಲ, ನಿನ್ನ ಕೆಲಸ ನನ್ನ ಅಗತ್ಯಗಳನ್ನು ಪೂರೈಸುವುದು ಮಾತ್ರ ಎಂದು ಹೇಳುತ್ತಾ ಅವಳ ಕೈಯನ್ನು ತಿರುಚಲು ಹೋದನು. ಆದರೆ ಇಂದು ಲಾಜೋಳ ತಾಳ್ಮೆ ಮೀರಿತ್ತು. ಅವಳು ತಕ್ಷಣ ಅವನ ಕೈಯನ್ನು ಕೊಡವಿ ಅವನನ್ನು ಹಿಂದಕ್ಕೆ ತಳ್ಳಿದಳು. ಲಾಜೋ ಹಳ್ಳಿಯ ಪರಿಸರದಲ್ಲಿ ಬೆಳೆದ ಕಷ್ಟಜೀವಿ ಹೆಣ್ಣು. ಕಾಡಿನಲ್ಲಿ ಸೌದೆ ಕಡಿಯುತ್ತಿದ್ದವಳಿಗೆ ಇವನ ಎದುರು ನಿಲ್ಲುವುದು ಕಷ್ಟವಾಗಿರಲಿಲ್ಲ. ರಾಜೇಶ್ವರ್ ಅವಳನ್ನು ಅಬಲೆ ಎಂದು ತಪ್ಪಾಗಿ ಭಾವಿಸಿದ್ದನು. ಅವಳು ತರಕಾರಿ ಕತ್ತರಿಸುವ ಚಾಕುವನ್ನು ಹಿಡಿದು, ಸಾಕು, ನಿಲ್ಲಿಸು, ಇಲ್ಲಿಯವರೆಗೆ ನೀನು ಮಾಡಿದ ದೌರ್ಜನ್ಯ ಸಾಕು, ಇನ್ನು ಮುಂದೆ ನನ್ನನ್ನು ಮುಟ್ಟಲು ಪ್ರಯತ್ನಿಸಿದರೆ ಮರ್ಯಾದೆ ಇರುವುದಿಲ್ಲ ಎಂದು ಎಚ್ಚರಿಸಿದಳು. ಅವಳ ಕೆಂಪು ಕಣ್ಣುಗಳನ್ನು ನೋಡಿ ರಾಜೇಶ್ವರ್ ಬೆದರಿದನು. ತನ್ನ ಭಯವನ್ನು ಮುಚ್ಚಿಡಲು ನೀರಿನ ಮಡಕೆಯನ್ನು ನೆಲಕ್ಕೆ ಅಪ್ಪಳಿಸಿ, ನೀನು ಹಾಳಾಗಿ ಹೋಗು ಎಂದು ಹೇಳುತ್ತಾ ಮನೆಯಿಂದ ಓಡಿಹೋದನು. ಅವನಿಗೆ ತನ್ನ ಪೌರುಷಕ್ಕೆ ಪೆಟ್ಟು ಬಿದ್ದಂತಾಯಿತು. ಲಾಜೋ ಅಳುತ್ತಾ ಕುಳಿತಳು. ನಗರದ ಬಗ್ಗೆ ಅವಳ ಚಿಕ್ಕಮ್ಮ ತೋರಿಸಿದ ಕನಸುಗಳೆಲ್ಲ ಸುಳ್ಳಾಗಿದ್ದವು. ಅವಳು ಅಕ್ಷರಸ್ಥಳಲ್ಲದ ಕಾರಣ ಯಾರನ್ನೂ ಸಂಪರ್ಕಿಸಲು ಸಾಧ್ಯವಾಗಿರಲಿಲ್ಲ. ಈ ನರಕಸದೃಶ ಜೀವನಕ್ಕಿಂತ ನನ್ನ ಹಳ್ಳಿಯೇ ಲೇಸು ಎಂದು ನಿರ್ಧರಿಸಿ ತನ್ನ ಬಟ್ಟೆಬರೆಗಳನ್ನು ಕಟ್ಟಿಕೊಂಡಳು. ಅಡುಗೆ ಮಾಡಿ ಊಟ ಮುಗಿಸಿ ಮಾತ್ರೆ ತೆಗೆದುಕೊಂಡು ಬಾಗಿಲನ್ನು ಒಳಗಿನಿಂದ ಹಾಕಿಕೊಂಡಳು. ಇತ್ತ ರಾಜೇಶ್ವರ್ ಕುಡಿದು ಅಮಲೇರಿ ಅವಳ ಮೇಲೆ ಸೇಡು ತೀರಿಸಿಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದನು. ಸಂಜೆ ಲಾಜೋ ಎದ್ದಾಗ ಹೊಟ್ಟೆನೋವು ಕಡಿಮೆಯಾಗಿತ್ತು. ಅವಳು ತನ್ನ ಗಂಟು ಮೂಟೆಯೊಂದಿಗೆ ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಹಳ್ಳಿಗೆ ಟಿಕೆಟ್ ಪಡೆದಳು. ಮೊದಲ ಬಾರಿ ಒಬ್ಬಂಟಿಯಾಗಿ ಪ್ರಯಾಣಿಸುತ್ತಿದ್ದರೂ ಧೈರ್ಯ ತಂದುಕೊಂಡಳು. ಮರುದಿನ ಬೆಳಿಗ್ಗೆ 6 ಗಂಟೆಗೆ ಅವಳು ತನ್ನ ಹಳ್ಳಿಯನ್ನು ತಲುಪಿದಳು. ಅವಳ ಹಳೆಯ ಮನೆ ಧೂಳು ಹಿಡಿದಿತ್ತು. ಅಕ್ಕಪಕ್ಕದವರು ಓಡಿಬಂದು ಅವಳನ್ನು ಮಾತನಾಡಿಸಿ ಮನೆ ಸ್ವಚ್ಛಗೊಳಿಸಲು ಸಹಾಯ ಮಾಡಿದರು. ಜಮುನಾ ಕಾಕಿ ಎಂಬುವವರು ತಿಂಡಿ ತಂದಾಗ ಲಾಜೋ ಅಳುತ್ತಾ ತನ್ನ ಕಷ್ಟವನ್ನು ತೋಡಿಕೊಂಡಳು. ಆಗ ಕಾಕಿ, ಬೇಸರಪಡಬೇಡ ಮಗಳೇ, ನಿನ್ನ ಚಿಕ್ಕಮ್ಮನಿಗೆ ಅವರ ಕರ್ಮದ ಫಲ ಸಿಕ್ಕಿದೆ. ನಿನ್ನ ಚಿಕ್ಕಮ್ಮ ಹಾವಿನ ಕಡಿತದಿಂದ ತೀರಿಹೋದಳು. ಚಿಕ್ಕಪ್ಪ ಪಾರ್ಶ್ವವಾಯುವಿಗೆ ಒಳಗಾಗಿ ಮಲಗಿದ್ದಾನೆ. ಅವರ ಮಕ್ಕಳು ಅವರನ್ನು ನೋಡುತ್ತಿಲ್ಲ ಎಂದು ತಿಳಿಸಿದರು. ಲಾಜೋ ತನ್ನ ಹಳ್ಳಿಯಲ್ಲೇ ಉಳಿದು ಹಳೆಯಂತೆ ಸೌದೆ ಮಾರಿ ಸ್ವಾಭಿಮಾನದ ಬದುಕು ಆರಂಭಿಸಿದಳು. ಒಂದು ದಿನ ರಾಜೇಶ್ವರ್ ಹಳ್ಳಿಗೆ ಬಂದು, ನೀನು ನನ್ನ ಹೆಂಡತಿ, ನನ್ನ ಜೊತೆ ಬಾ ಎಂದು ಬೆದರಿಸಿದನು. ಆದರೆ ಲಾಜೋ ಜಗ್ಗಲಿಲ್ಲ. ಊರಿನವರು ಅವನನ್ನು ಸುತ್ತುವರಿದು, ಇಲ್ಲಿಂದ ಹೊರಡು, ಇಲ್ಲದಿದ್ದರೆ ಪೊಲೀಸರಿಗೆ ದೂರು ನೀಡುತ್ತೇವೆ ಎಂದು ಗದರಿಸಿದರು. ಭಯಗೊಂಡ ರಾಜೇಶ್ವರ್ ಅಲ್ಲಿಂದ ಶಾಶ್ವತವಾಗಿ ಓಡಿಹೋದನು. ಕೆಲವು ದಿನಗಳ ನಂತರ ಜಮುನಾ ಕಾಕಿಯ ಸೊಸೆಯ ತಮ್ಮ ದಿನು ಹಳ್ಳಿಗೆ ಬಂದನು. ಅವನು ಲಾಜೋಳ ಕಷ್ಟ ಮತ್ತು ಹೋರಾಟವನ್ನು ಕಂಡು ಅವಳನ್ನು ಇಷ್ಟಪಟ್ಟನು. ಜಮುನಾ ಕಾಕಿ ಇವರಿಬ್ಬರ ಮದುವೆಗೆ ಒಪ್ಪಿಗೆ ನೀಡಿದರು. ಆರಂಭದಲ್ಲಿ ಲಾಜೋ ಹೆದರಿದರೂ ದಿನು ಒಳ್ಳೆಯವನೆಂದು ತಿಳಿದು ಮದುವೆಗೆ ಒಪ್ಪಿದಳು. ದಿನು ಮತ್ತು ಲಾಜೋಳ ಮದುವೆ ದೇವಸ್ಥಾನದಲ್ಲಿ ನೆರವೇರಿತು. ದಿನು ಅವಳನ್ನು ತುಂಬಾ ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಂಡನು. ಲಾಜೋ ತನ್ನ ಜೀವನದಲ್ಲಿ ಮತ್ತೆ ಸಂತೋಷವನ್ನು ತುಂಬಿದಕ್ಕಾಗಿ ದೇವರಿಗೆ ಧನ್ಯವಾದ ಅರ್ಪಿಸಿದಳು. ಸೊಸೆಯ ಪ್ರೈವಸಿ ಮತ್ತು ಸಂಸಾರದ ಸಮನ್ವಯ. ಬೇಸಿಗೆಯ ನಂತರ ಸುರಿದ ಮಳೆಯ ಹನಿಗಳು ಮಣ್ಣಿನ ಸುವಾಸನೆಯನ್ನು ಹರಡಿದ್ದವು. ದೀಪಾಗೆ ಈ ಹವಾಮಾನವೆಂದರೆ ಬಹಳ ಇಷ್ಟ. ಅವಳು ತನ್ನ ಪತಿ ಶಂಕರ್ಗೆ ಫೋನ್ ಮಾಡಿ, ಇಂದು ಹವಾಮಾನ ತುಂಬಾ ಚೆನ್ನಾಗಿದೆ, ಬೇಗ ಮನೆಗೆ ಬನ್ನಿ, ನಿಮಗೊಂದು ಸರ್ಪ್ರೈಸ್ ಇದೆ ಎಂದು ಪ್ರೀತಿಯಿಂದ ಹೇಳಿದಳು. ಶಂಕರ್ ಕೂಡ ನಗುತ್ತಾ ಒಪ್ಪಿಕೊಂಡನು. ದೀಪಾಗೆ ಪಕೋಡ ತಿನ್ನಬೇಕೆನಿಸಿ ಅಡುಗೆ ಮನೆಗೆ ಹೋದಳು. ಅವಳ ಅತ್ತೆ ಮೃದುಲಾಜಿ ಹಾಲ್ನಲ್ಲಿ ಮೊಮ್ಮಗನ ಜೊತೆ ಆಟವಾಡುತ್ತಿದ್ದರು. ಅವರು, ದೀಪಾ, ಶಂಕರ್ ಮತ್ತು ವಿಕಾಸ್ ಕೆಲಸದಿಂದ ಬರುತ್ತಾರೆ, ಅವರಿಗೂ ಬಿಸಿ ಬಿಸಿ ಪಕೋಡ ಮಾಡು ಎಂದರು.
ದೀಪಾ ನಗುನಗುತ್ತಲೇ ಕೆಲಸ ಶುರು ಮಾಡಿದಳು. ಮನೆಯ ಪರಿಸ್ಥಿತಿ. ಶಂಕರ್ ಮನೆ ಬಹಳ ಚಿಕ್ಕದಾಗಿತ್ತು. ಒಂದು ಬೆಡ್ರೂಮ್, ಒಂದು ಹಾಲ್ ಮತ್ತು ಪುಟ್ಟ ಅಡುಗೆ ಮನೆಯಿತ್ತು. ದೀಪಾ ಮದುವೆಯಾಗಿ ಬಂದಾಗ ಈ ಚಿಕ್ಕ ಮನೆಯಲ್ಲಿ ಹೊಂದಿಕೊಳ್ಳಲು ಕಷ್ಟಪಟ್ಟಿದ್ದಳು. ಶಂಕರ್ ಮತ್ತು ದೀಪಾ ಬೆಡ್ರೂಮ್ ಬಳಸುತ್ತಿದ್ದರು. ಅತ್ತೆ ಮತ್ತು ಮೈದುನಾ ವಿಕಾಸ್ ಹಾಲ್ನಲ್ಲಿ ಮಲಗುತ್ತಿದ್ದರು. ಶಂಕರ್ ಸಣ್ಣ ಕೆಲಸದಲ್ಲಿದ್ದ ಕಾರಣ ದೊಡ್ಡ ಮನೆ ಬಾಡಿಗೆಗೆ ಪಡೆಯಲು ಸಾಧ್ಯವಾಗಿರಲಿಲ್ಲ. ಸಂಘರ್ಷದ ಆರಂಭ. ಒಂದು ದಿನ ಮೈದುನಾ ವಿಕಾಸ್ಗೆ ಮದುವೆಯ ಪ್ರಸ್ತಾಪ ಬಂದಿತು. ಹುಡುಗಿ ಸುಂದರವಾಗಿದ್ದಳು ಮತ್ತು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದಳು. ವಿಕಾಸ್ ಸಂತೋಷಪಟ್ಟರು. ಶಂಕರ್, ಅಣ್ಣ, ನನ್ನ ಕಂಪನಿಯಿಂದ ಮುಂದಿನ ತಿಂಗಳು ಒಂದು ಸಣ್ಣ ರೂಮ್ ಸಿಗುತ್ತದೆ. ನಾನು ಅಲ್ಲಿಗೆ ಹೋಗುತ್ತೇನೆ. ಆದರೆ ಅತ್ತೆ ಮೃದುಲಾಜಿ ಇದಕ್ಕೆ ಒಪ್ಪಲಿಲ್ಲ. ನನ್ನ ಕುಟುಂಬ ಒಡೆಯಬಾರದು, ಹೊಸ ಸೊಸೆ ಇಲ್ಲೇ ಇರಬೇಕು ಎಂದು ಪಟ್ಟು ಹಿಡಿದರು. ಅತ್ತೆಯ ವಿಚಿತ್ರ ನಿರ್ಧಾರ. ದೀಪಾ ಕೇಳಿದಳು, ಮಮ್ಮಿ, ಹೊಸ ಸೊಸೆಗೆ ಪ್ರೈವಸಿ ಬೇಕಲ್ಲವೇ? ಅವಳಿಗೆ ತನ್ನದೇ ಆದ ಕೋಣೆ ಬೇಡವೇ? ಅದಕ್ಕೆ ಅತ್ತೆ, ನೀನು ನಿನ್ನ ರೂಮನ್ನು ಅವಳಿಗೆ ಕೊಟ್ಟುಬಿಡು. ಈಗ ನಿನಗೆ ಮಗನಿದ್ದಾನೆ, ನೀನು ಹಾಲ್ನಲ್ಲಿ ಮಲಗಿಕೋ ಎಂದರು. ಇದನ್ನು ಕೇಳಿ ದೀಪಾಗೆ ಸಿಟ್ಟು ಬಂದಿತು. ಮಗುವಾದ ನಂತರ ನನಗೆ ಪ್ರೈವಸಿ ಬೇಡವೇ? ಹೊಸ ಸೊಸೆ ಬೇಕೆಂದರೆ ಮೊದಲು ಅವಳಿಗೆ ಜಾಗದ ವ್ಯವಸ್ಥೆ ಮಾಡಿ, ನಾನು ರೂಮ್ ಬಿಡುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದಳು. ವಿಕಾಸ್ ಕೂಡ ಅತ್ತಿಗೆಯ ಮಾತನ್ನು ಬೆಂಬಲಿಸಿದನು. ಅಮ್ಮ, ದೊಡ್ಡ ಫ್ಲ್ಯಾಟ್ ಬಾಡಿಗೆಗೆ ಪಡೆಯಲು ನಮ್ಮ ಬಳಿ ಹಣವಿಲ್ಲ. ಕೆಲವು ವರ್ಷ ನಾವು ಬೇರೆ ಬೇರೆ ಇದ್ದು ಹಣ ಉಳಿಸಿದರೆ ಮುಂದೆ ದೊಡ್ಡ ಮನೆ ಖರೀದಿಸಬಹುದು ಎಂದು ವಿವರಿಸಿದನು. ವಿಕಾಸ್ ನೀಡಿದ ತಿಳುವಳಿಕೆ. ವಿಕಾಸ್ ತನ್ನ ತಾಯಿಗೆ ಸಮಾಧಾನ ಮಾಡುತ್ತಾ ಹೀಗೆ ಹೇಳಿದನು, ಅಮ್ಮ, ದೂರ ಇರುವುದರಿಂದ ಕುಟುಂಬ ಒಡೆಯುವುದಿಲ್ಲ, ಮನಸ್ಸುಗಳು ಹತ್ತಿರವಿರಬೇಕು ಅಷ್ಟೇ. ಹಬ್ಬ ಹರಿದಿನಗಳಲ್ಲಿ ನಾವು ಜೊತೆಗೇ ಇರುತ್ತೇವೆ. ಒಂದೇ ಮನೆಯಲ್ಲಿದ್ದು ಒಬ್ಬರನ್ನೊಬ್ಬರು ದ್ವೇಷಿಸುವುದಕ್ಕಿಂತ ದೂರವಿದ್ದು ಪ್ರೀತಿಯಿಂದ ಇರುವುದು ಮೇಲು. ಎಲ್ಲರಿಗೂ ಪ್ರೈವಸಿ ಮತ್ತು ಸ್ಪೇಸ್ ಮುಖ್ಯ. ಶಂಕರ್ ಕೂಡ ತಾಯಿಗೆ ತಿಳಿ ಹೇಳಿದನು. ಕೊನೆಗೆ ಮೃದುಲಾಜಿ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಒಂದು ಸೊಸೆಯ ಹಕ್ಕನ್ನು ಕಿತ್ತು ಇನ್ನೊಬ್ಬಳಿಗೆ ಕೊಡುವುದು ಸರಿಯಲ್ಲ ಎಂದು ಮನವರಿಕೆಯಾಯಿತು. ಸರಿ ಮಕ್ಕಳೇ, ನಿಮ್ಮ ಇಷ್ಟದಂತೆಯೇ ಆಗಲಿ ಎಂದು ಒಪ್ಪಿಕೊಂಡರು. ವಿಕಾಸ್ ಸಂತೋಷದಿಂದ ತಾಯಿಯನ್ನು ಅಪ್ಪಿಕೊಂಡನು. ಕಥೆಯ ಸಾರಾಂಶ. ಕಾಲ ಬದಲಾದಂತೆ ಜೀವನದಲ್ಲಿ ಕೆಲವು ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವುದು ಅನಿವಾರ್ಯ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಗೌರವವಿದ್ದರೆ, ಭೌತಿಕವಾಗಿ ಸ್ವಲ್ಪ ದೂರವಿದ್ದರೂ ಸಂಬಂಧಗಳು ಗಟ್ಟಿಯಾಗಿರುತ್ತವೆ. ಈ ಕಥೆ ನಿಮಗೆ ಇಷ್ಟವಾಯಿತೆ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.